ಇನ್ನು ಜಿಮ್ಗೆ ಜಾಯ್ನ್ ಆಗಿಲ್ಲ, ಆಗ್ಲೇ ಮಚ್ಚ ಯಾವ ಪ್ರೋಟೀನ್ ತಗೊಳ್ಳೆ ಅಂತ ಫೋನ್ ಹಾಕೊಂಡೆ. ಡೇ 21 ಆಫ್ ಗೋ ಶೂಟ್ ಸೀರೀಸ್. ಕಟ್ಟಿಂಗ್ ಟೈಮ್ ಅಲ್ಲಿ ಇದ್ದಾಗ ಮೀಲ್ದು ವ್ಯಾಲ್ಯೂ ಗೊತ್ತಾಗುತ್ತೆ ಅಂತಾರೆ, ಗೊತ್ತಾಗೋಯ್ತು ನನ್ಗೆ. ಇವತ್ತು ಮಾರ್ನಿಂಗ್ ಕ್ಲಾಸ್ ಇದ್ದಿದ್ ಪ್ರಯುಕ್ತ ಕಾಲೇಜ್ ಹತ್ರ ಬಂದು ನಮ್ ಬಾಡಿ ಗಾರ್ಡ್ಸ್ ಎಲ್ಲ ಮಾತಾಡ್ಸ್ಕೊಂಡು ಕಾಲೇಜ್ ಹತ್ರ ಬಂದೆ. ನಿನ್ನೆ ಸೈಕ್ ಆಗಿದ್ಕು ಏನೋ ಗೊತ್ತಿಲ್ಲ, ಇವತ್ತಿರೋ ಕ್ಲಾಸ್ ಎಲ್ಲ ಫುಲ್ ಫ್ರೀ ಪೀರಿಯಡ್ ಇತ್ತು. ಸೊ ಎಲ್ಲಾ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹಂಗೆ ಆನ್ ದ ವೇ ಚಿಕನ್ ಹೊಡ್ಸ್ಕೊಂಡು ಚಿಕನ್ ನ ಕುಕ್ ಮಾಡಕ್ ಇಟ್ಬಿಟ್ಟು ಮನೇಲೆ ಎಳ್ನೀರ್ ಇತ್ತು. ಸೊ ಎಳ್ನೀರ್ನ ಕೆಚ್ಕೊಂಡು ಸ್ವಲ್ಪ ಒಂದ್ ಆಪಲ್ ತಿಂದೆ, ಹೆವಿ ಹೊಟ್ಟೆ ಸಿತಾಯ್ತು. ತಿನ್ ಮುಗಿಸೋ ಅಷ್ಟರಲ್ಲಿ ನಮ್ ಮೀಲ್ ರೆಡಿ ಆಗಿತ್ತು. ತಿನ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ, ಅಲ್ಲಿ 5 ಗಂಟೆ ಆಗ್ಬಿಟ್ಟಿತ್ತು. ಎದ್ದಿ ಸೀದಾ ಜಿಮ್ ಕೊಡ್ದೆ. ಇವತ್ತು ಲೆಗ್ಸ್ ಮತ್ತೆ ಶೋಲ್ಡರ್ ಇತ್ತು, ಸೊ ಅದಕ್ಕೆ ಫಸ್ಟ್ ಲೆಗ್ಸ್ ಹೊಡೆನ ಅನ್ಬಿಟ್ಟು ಪ್ರಾಪರ್ ವಾರ್ಮ್ ಅಪ್ ಎಲ್ಲ ಮಾಡ್ಕೊಂಡೆ. ಗೈಸ್, ಇನ್ನು ಜಿಮ್ಗೆ ಜಾಯ್ನ್ ಆಗ್ದೇನೆ ಯಾವ ಪ್ರೋಟೀನ್ ತಗೊಳ್ಳಿ ಯಾವ್ದು ತಗೊಳ್ಳಿ ಅಂತೆಲ್ಲ ತಲೆ ಕೆಡಿಸ್ಕೊಂಬಿಡಿ. ಫಸ್ಟ್ 3 ಮಂತ್ಸ್ ಮನೆ ಡಯಟ್ ಇಂದಾನೆ ಸ್ಟಾರ್ಟ್ ಮಾಡಿ. ಪ್ರಾಪರ್ ವರ್ಕೌಟ್, ಪ್ರಾಪರ್ ಸ್ಲೀಪ್, ಪ್ರಾಪರ್ ಆಗಿ ನೀರ್ ಕುಡೀರಿ. ಫಸ್ಟ್ ಆಚೆ ತಿನ್ನೋದ್ ಬಿಡಿ. ನಾನು ಏನ್ ಜಿಮ್ ಜಾಯ್ನ್ ಆದ ತಕ್ಷಣ ಪ್ರೋಟೀನ್ ಗಿಟೀನ್ ಎಲ್ಲ ಹಾಕಿಲ್ಲ, ನಾನು ಫಸ್ಟ್ ಮನೆ ಊಟನೇ ಬಂದಿತ್ತು. ಸೊ ನೀವು ಅದರಿಂದಾನೇ ಸ್ಟಾರ್ಟ್ ಮಾಡಿ. ನಮ್ಮ ಹುಡ್ಗಂಗೆ ಹೇಳೋದು ಅಷ್ಟೇನೆ. ಸೊ ಇವತ್ತು ಹೆವಿ ಲೆಗ್ ವರ್ಕೌಟ್ ಇತ್ತು, ಹಿಂಗೆ ಶೋಲ್ಡರ್ ವರ್ಕೌಟ್ ಮುಗಿಸ್ಕೊಂಡೆ. ಇವತ್ತು ನಮ್ ಜಿಮ್ ಬಾಯ್ಸ್ ಎಲ್ಲ ಡೆಡ್ ಲಿಫ್ಟ್ ಮಾಡ್ತಾ ಇದ್ರು. ಸೊ ಅವ್ರಿಗೆ ಸ್ವಲ್ಪ ಎಂಕರೇಜ್ ಮಾಡ್ಕೊಂಡು ಮನೆಗೆ ಬಂದು ವೇ ಪ್ರೋಟೀನ್ ಹಾಕ್ತೆ. ವೇ ಪ್ರೋಟೀನ್ ಹಾಕಾದ್ಮೇಲಿಂದ ಸ್ವಲ್ಪ ಆಚೆ ಹೋಗಿದ್ದು ನಮ್ಮ ಫ್ರೆಂಡ್ ಜೊತೆ ತಿರ್ಗಾ ಮನೆಗೆ ಬಂದೆ. ಮನೆಗೆ ಬಂದು ಇವತ್ತು ನನ್ ಮೀಲ್ ಹೆಂಗ್ ತಿಂದಿದೀನಿ ಅಂದ್ರೆ ಗ್ರೇವಿ ಕೂಡ ಬಿಟ್ಟಿಲ್ಲ, ಹಂಗ್ ತಿಂದಿನಿ. ಬಿಕಾಸ್ ಕ್ಯಾಲರಿ ಡೆಫಿಸಿಟ್ ಇರ್ತೀವಲ್ಲ, ಜಾಸ್ತಿ ತಿನ್ನಕ್ಕೂ ಆಗಲ್ಲ. ಅದಕ್ಕೆ ಸರಿ, ಸಿಗುವ ನಾಳೆ. ಬೋಯ್ ಬೋಯ್.